ಇವತ್ತು ನಾವು 8ನೇ ತರಗತಿಯ ತಿಳಿ ಕನ್ನಡ ಭಾಗ 1ರ ಪಾಠ 2 ಕನಸು ಮತ್ತು ಸಂದೇಶ ಎನ್ನುವ ಒಂದು ಪಾಠದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಈ ಒಂದು ಕನಸು ಮತ್ತು ಸಂದೇಶ ಮೂಲ ಅಂದರೆ ನಾವು APJ ಅಬ್ದುಲ್ ಕಲಾಂ ಅವರು. ಕನ್ನಡಕ್ಕೆ ಅನುವಾದಿಸಿದವರು ಜಯಕೃಷ್ಣ GN. ಪಾಠ ಪ್ರವೇಶ. ನಾವು ಪಾಠ ಪ್ರವೇಶ ನೋಡುವುದಾದರೆ, ಉತ್ತಮ ತಾಳ್ಮೆ ನಡೆಸುವಂಥ ಕನಸು ಹಾಗೂ ಅದನ್ನು ಸಾಕಾರಗೊಳಿಸುವಂಥ ಅಂತಃಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರ್ತದೆ. ಅಂತಂದರೆ ಉತ್ತಮ ಬಾಳ್ವೆ ನಡೆಸುವಂಥ ಕನಸು ಹಾಗೂ ಅದನ್ನು ಸಾಕಾರಗೊಳಿಸುವಂಥ ಒಂದು ಅಂತರ್ಶಕ್ತಿ ಸಾಮರ್ಥ್ಯ ಎಲ್ಲರನ್ನು ನಾವು ಕಾಣುತ್ತೇವೆ. ನಮ್ಮ ಒಂದು ಮನಸ್ಸು ಜಾಗೃತ ವ್ಯವಸ್ಥೆ ಹಾಗೂ ನಿದ್ರಾ ವ್ಯವಸ್ಥೆಯಲ್ಲಿ ಒಳ್ಳೆಯ ಕೆಲಸಗಳಿಗೆ ತುಡಿಯುತ್ತಿರುತ್ತದೆ. ಅಂತಂದರೆ ನಮ್ಮ ಮನಸ್ಸು ಏನಾಗುತ್ತದೆ, ಜಾಗೃತ ವ್ಯವಸ್ಥೆಯಲ್ಲಿರುತ್ತದೆ ಮತ್ತು ನಿದ್ರಾ ವ್ಯವಸ್ಥೆಯಲ್ಲೂ ಸಹ ನಾವು ಒಳ್ಳೆಯ ಕೆಲಸಗಳಿಗೆ ಯೋಚನೆ ಮಾಡ್ತಾ ಇರುತ್ತದೆ. ಭಾರತೀಯರಲ್ಲಿ ಪ್ರತಿಭೆ ಇದೆ. ಭಾರತೀಯರಲ್ಲಿ ಏನಾಗಿದೆ, ಪ್ರತಿಭೆ ಇದೆ, ಮೇಧಾಶಕ್ತಿ ಇದೆ ಮತ್ತು ಸಂಪನ್ಮೂಲಗಳಿವೆ. ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಂಪನ್ಮೂಲಗಳನ್ನು ಹೊಂದಿರುವಂಥದ್ದು ನಾವು ನೋಡುತ್ತೇವೆ. ನಮ್ಮ ರಾಷ್ಟ್ರಪತಿಯಾಗಿದ್ದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕನಸುಗಳನ್ನು ಕಾಣಿರಿ ಅಂದರೆ ಅವ್ರು ಏನು ಹೇಳ್ತಾರೆ, ಕನಸುಗಳನ್ನು ಕಾಣಿರಿ, ಕನಸುಗಳು ಭೂತ ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತವೆ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ. ಅವು ನಮ್ಮ ಬದುಕಿಗೆ ಏನಾಗುತ್ತವೆ, ಒಂದು ಸ್ಫೂರ್ತಿ ನೀಡುವಂಥ ಒಂದು ಸಂದೇಶಗಳಾಗಿರುತ್ತವೆ ಎಂಬುದನ್ನಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಕಲಾಂ ಅವರು ಕಂಡ ಕನಸುಗಳಲ್ಲಿ ಭಾರತದ ಭವಿಷ್ಯವಿದೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಕಂಡ ಕನಸುಗಳಲ್ಲಿ ಏನಾಗಿದೆ, ಭಾರತದ ಒಂದು ಭವಿಷ್ಯವನ್ನು ಅಡಗಿದೆ. ಮನುಕುಲದ ಪ್ರೀತಿ ಇದೆ. ಅಲ್ಲಿ ಮನುಷ್ಯ ಒಂದು ಕುಲದ ಒಂದು ಪ್ರೀತಿಯನ್ನು ಹೊಂದಿದ್ದಾರೆ. ಮಾನವನ ಕುಲವನ್ನು ಕಟ್ಟಬೇಕಾಗಿರುವುದು ಪ್ರೀತಿಯ ನೆಲೆಗಟ್ಟಿನ ಮೇಲೆ. ಅಂದರೆ ಮನುಷ್ಯನ ಒಂದು ಕುಲವನ್ನು ಕಟ್ಟಬೇಕಾಗಿರುವುದು ಒಂದು ಪ್ರೀತಿಯ ನೆಲೆಗಟ್ಟಿನ ಮೇಲೆ ಹೊರತು ಎಂಬುದನ್ನಾಗಿ ಹೇಳಿದ್ದಾರೆ. ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಅಂದರೆ ಶಾಂತಿ ನೆಮ್ಮದಿ ಒಂದು ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕಾದರೆ ನಮಗೆ ಒಂದು ನಿಜವಾದ ಗೆಲುವು ಎಂಬುದನ್ನಾಗಿ ಪ್ರೀತಿ ಅಂತ ಹೇಳಿದ್ದಾರೆ ಎನ್ನುವಂಥ ಒಂದು ದಿವ್ಯ ಸಂದೇಶವನ್ನು ಕಲಾಂ ಅವರು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ ಅಂತ ಹೇಳಿದ್ದಾರೆ. ಕನಸುಗಳು ಯೋಚನೆಗಳ ರೂಪ ತೆಳೆಯುತ್ತವೆ. ಅಂದರೆ ಕನಸು ಕಾಣಿರಿ, ಕನಸು ಕಾಣಿರಿ, ಕನಸುಗಳು ಯೋಚನೆಗಳ ರೂಪ ತೆಳೆಯುತ್ತವೆ. ಈ ಯೋಚನೆಗಳು ಕಾರ್ಯ ರೂಪಕ್ಕಿಳಿಯುತ್ತವೆ ಅಂತ ಹೇಳಿದರೆ, ಆ ಯೋಚನೆಗಳು ಏನು ಮಾಡ್ತವೆ, ಒಂದು ಕಾರ್ಯರೂಪಕ್ಕೆ ಬರುತ್ತವೆ ಎಂಬುದನ್ನಾಗಿ ಹೇಳಿದ್ದಾರೆ. ಅದು 2001ರ ಸೆಪ್ಟೆಂಬರ್ 30 ನಾನು ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕಾಗೆ ಪ್ರಯಾಣಿಸುತ್ತಿದ್ದೆ. ನನ್ನನ್ನು ಕರೆದೊಯ್ಯುತ್ತಿದ್ದಂಥ ಒಂದು ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲ ಕಪ್ಪಳಿಸಿತು. ಇನ್ನೇನು ಭೂಮಿಯ ಒಂದು ಸ್ಪರ್ಶ ಮಾಡಬೇಕನ್ನುವುದರಲ್ಲಿ ಏನಾಯಿತು, ಒಂದು ಸೌಂಡ್ ಬಂತು, ನೆಲ ಕಪ್ಪಳಿಸಿತು. ಅದರ ಇಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತ್ತು. ದೋಷ ಮೀನ್ಸ್ ಏನಾದರೂ ತೊಂದರೆ ಇರ್ಬೋದು, ಪ್ರಾಬ್ಲಮ್ ಇರ್ಬೋದು. ಅಲ್ಲಿ ಏನಾದರೂ ಒಂದು ಇಂಜಿನ್ನಲ್ಲಿ ತೊಂದರೆ ಕಾಣಿಸಿಕೊಂಡಿತ್ತು. ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು. ನಾವು ನಿಜಕ್ಕೂ ಏನು ಮಾಡಿದ್ದೀವಿ, ಅದೃಷ್ಟ ಮಾಡಿರಬೇಕು. ಎಲ್ಲರೂ ಪವಾಡ ಸದೃಶ್ಯ ರೀತಿಯಲ್ಲಿ ಬದುಕಿ ಉಳಿದೆವು. ಅಂತೂ ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಅಂತಂದರೆ ನಾವು ನಿಜಕ್ಕೂ ಅದೆಷ್ಟೋ ಅದೃಷ್ಟ ಮಾಡಿದೆವು. ಎಲ್ಲರೂ ಪವಾಡ ಸದೃಶ್ಯ ರೀತಿಯಲ್ಲಿ ನಾವು ಬದುಕುಳಿದೆವು. ಅಂದು ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಎಂಬುದನ್ನಾಗಿ ಏನು ಮಾಡ್ತಾರೆ, ಹೇಳ್ತಾರೆ. ಆ ನಿರೀಕ್ಷಿತ ಅಪಘಾತದ ನಡುವೆಯೂ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಆ ಒಂದು ಅಪಘಾತದ ನಡುವೆಯೂ ಅವರು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಲ್ಲ, ಅಂಥ ಒಂದು ಸಮಯದಲ್ಲೂ ನಾನು ಮೊದಲೇ ನಿಗದಿಯಾದಂತೆ ಬೊಕಾರೋಗದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ. ಆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಏನು ಮಾಡಿದರು, ಮಾತನಾಡಿದರು. ಆದರೆ ವೈದ್ಯರು ಬಿಡಬೇಕಲ್ಲ. ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಿದ್ದಂಥ ಆಘಾತ ಉದ್ವೇಗವನ್ನು ನಿವಾರಿಸಲು ಔಷಧಿಯೊಂದನ್ನು
ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದನ್ನು ನನ್ನನ್ನು ಒತ್ತಾಯಿಸಿತು. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗಿಂತ ಮೊದಲು ನಾನು ನಿದ್ರಿಸುವನೇ ಅಲ್ಲ. ಅಂತಂದರೆ ಏನು ಹೇಳ್ತಾರೆ, ರಾತ್ರಿ 1 ಗಂಟೆಗಿಂತ ಮೊದಲು ನಾನು ನಿದ್ರಿಸುವವನೇ ಅಲ್ಲ. ಆದರೆ ಆ ಔಷಧಿಯ ಪ್ರಭಾವದಿಂದಲೋ ಏನೋ ಆ ರಾತ್ರಿ ಕೆಲ ಗಂಟೆ ಮೊದಲೇ ನಾನು ನಿದ್ರೆಗೆ ಜಾರಿ ಹೋಗಿದ್ದೆ. ಬೆಳಿಗ್ಗೆ ಸಾಮಾನ್ಯವಾಗಿ 6 ಗಂಟೆಗೆ ಏಳುತ್ತಿದ್ದವನು ಅಂದು ಏಳುವಾಗ 8 ದಾಟಿತ್ತು. ಅಂತಂದರೆ ಅವ್ರು ಏನು ಹೇಳ್ತಾರೆ, ನಾನು ರಾತ್ರಿ 1 ಗಂಟೆ ಆದರೂ ನಾನು ನಿದ್ದೆ ಮಾಡುವವನಲ್ಲ. ಆ ಒಂದು ಗುಳಿಗೆ ಟ್ಯಾಬ್ಲೆಟ್ ತೊಗೊಂಡಿದ್ದರಿಂದ ಏನಾಯಿತು, ಅವರಿಗೆ ನಿದ್ದೆ ಬಂದಿತ್ತು. ಮತ್ತು ಬೆಳಗ್ಗೆ ನಾನು 6ಕ್ಕೆ ಹೇಳುತ್ತಿದ್ದೆ, 8 ಆದರೂ ನಾನು ಹೇಳಿಲ್ಲ, 8 ದಾಟಿತ್ತು ಎಂಬುದನ್ನಾಗಿ ಅವರು ಹೇಳಿದರು. ಅದೇನೋ ಇರಲಿ, ಅದು ಸವಿನಿದ್ದೆಯಂತೂ ಆಗಿರಲಿಲ್ಲ. ಅದೇನೇ ಆಗಿರಲಿ, ಅದು ಏನಾದರೂ ತೃಪ್ತಿ ಕೊಡುವಂಥ ಒಂದು ನಿದ್ದೆ ಆಗಿರಲಿಲ್ಲ ಎಂದು ಹೇಳುತ್ತಾರೆ. ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುತ್ತಿದ್ದೆ. ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. ಅಲ್ಲಿ ಏನೇನೋ ಯೋಚನೆಗಳು ಬರ್ತಿದ್ವು. ಆ ದೇವರ ದೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದೆನ್ನಲಾದ ಮಾನವನ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ ಅಂತಂದರೆ ಏನು ಮಾಡ್ತಾರೆ, ಇಲ್ಲಿ ಶ್ರೇಷ್ಠವಾದ ಒಂದು ಕುಲ ಯಾವುದು ಅಂದರೆ ಒಂದು ಮಾನವನ ಕುಲ ಎಂಬುದನ್ನಾಗಿ ಹೇಳಿದ್ದಾರೆ. ಏಕೆ ಇಷ್ಟೊಂದು ವಿಭಜಿತವಾಗಿದೆ, ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಕೊಳ್ಳುತ್ತಿದೆ, ಹೀಗೆ ಏನೇನೋ ಯೋಚನೆಗಳು ಅಂತಂದರೆ ಅವ್ರು ಏನು ಮಾಡ್ತಾರೆ, ಅವರು ಸಂತೃಪ್ತಿಯಾಗಿ ನಿದ್ದೆನೂ ಮಾಡಲಿಲ್ಲ. ಏನೇನೋ ಆಲೋಚನೆಗಳು ಬರ್ತಾಯಿದ್ವು. ಈ ಒಂದು ಶ್ರೇಷ್ಠವಾದ ಒಂದು ಮಾನವನ ಕುಲ ಯಾಕೆ ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಕೊಂಡಿದೆ ಎಂಬುದನ್ನು ಏನೇನೋ ಮನಸ್ಸಿನಲ್ಲಿ ಆಲೋಚನೆಗಳು, ಕಳವಳಗಳು ಬರುತ್ತಾ ಇದ್ವು. ಅಷ್ಟರಲ್ಲಿ 5 ಮಹಾ ಮೇಧಾವಿಗಳು ಏನೇನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ನನ್ನ ಅತ್ಯಂತ ನೆಚ್ಚಿನ ಮಹಾಪುರುಷರು ಅವರು, ನಾನು ಆರಾಧಿಸುವಂತಹದ್ದು. ಅವರ ಮಾತುಗಳಲ್ಲಿ ನಾನು ಒಂದು ಉತ್ತರಕ್ಕಾಗಿ ಹುಡುಕಾಡಿದೆ. ಅವರು ಒಂದು ಉತ್ತರಕ್ಕಾಗಿ ಹುಡುಕಾಡಿದೆ. ಒಂದು ಕನಸಿಗಿಂತ ಎಷ್ಟೋ ಹೆಚ್ಚು ಸ್ಪಷ್ಟವಾದ ಆ ಅನುಭವದಲ್ಲಿ ನಾನು ನನ್ನನ್ನು ಒಂದು ಮರುಭೂಮಿಯ ಕಂಡೆ. ಅಂತಂದರೆ ಏನು ಮಾಡ್ತಾರೆ, ಒಂದು ಕನಸಿಗಿಂತ ಎಷ್ಟೋ ಹೆಚ್ಚು ಸ್ಪಷ್ಟವಾದಂಥ ಆ ಅನುಭವಗಳಲ್ಲಿ ನಾನು ನನ್ನನ್ನು ಒಂದು ಮರುಭೂಮಿಯ ಕಂಡೆ. ನನ್ನ ಸುತ್ತ ಎತ್ತ ನೋಡಿದರೂ ಬರೀ ಮರಳು. ಅವ್ರೇನು ಹೇಳ್ತಾರೆ, ನನ್ನ ಸುತ್ತ ಎತ್ತ ನೋಡಿದರೂ ಬರೀ ಮರಳೇ ಕಾಣಿಸ್ತಾ ಇತ್ತು. ಎಲ್ಲಿ ಮೈಲಿಗಟ್ಟಲೆ ಮರಳು, ದೂರ ದಿಗಂತದವರೆಗೂ ಆಗಸದಲ್ಲಿ ಪೂರ್ಣಚಂದ್ರ, ಮರಳು ಗಾಡಿನುದ್ದಕ್ಕೂ ಹಾಲು ಬೆಳದಿಂಗಳು. ಏನು ಮಾಡ್ತಾರೆ, ಇಲ್ಲಿ ನಾವು ಎತ್ತಲಾಗಿ ನೋಡಿದ್ರೆ ನಮಗೆ ಮರಳು ಕಾಣಿಸ್ತಾ ಇತ್ತು ಎಂಬುದನ್ನಾಗಿ ಹೇಳ್ತಾರೆ. ಏನು ಮಾಡ್ತಾರೆ, ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆ 5 ಮಹಾಪುರುಷರು ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ್, ಅಬ್ರಹಾಂ ಲಿಂಕನ್ ಮತ್ತು ಖಲೀಫ್ ಉಮರ್ ಎದುರುಬದುರಾಗಿ ಸುತ್ತುವರೆದು ನಿಂತಿದ್ದರು. ಸುಯೆಂದ್ ಬೀಸುತ್ತಿದ್ದಂಥ ಹಿತವಾದ ಗಾಳಿಗೆ ಅವರ ದಿರಿಸುಗಳೆಲ್ಲ ಓಲಾಡುತ್ತಿದ್ದವು ಅಂತ ಹೇಳ್ತಾರೆ. ಇಲ್ಲೇನು ಮಾಡ್ತಾರೆ, ಆ 5 ಮಹಾಪುರುಷರು ಅಂತಂದರೆ ಮಹಾತ್ಮ ಗಾಂಧೀಜಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ್ ಮತ್ತು ಅಬ್ರಹಾಂ ಲಿಂಕನ್ ಮತ್ತು ಖಲೀಫ್ ಉಮರ್ ಎದುರುಬದುರಾಗಿ ಸುತ್ತುವರೆದು ನಿಂತಿದ್ದರು. ಸುಯಿ ಎಂದು ಬೀಸುತ್ತಿದ್ದಂಥ ಒಂದು ಹಿತವಾದ ಗಾಳಿಗೆ ಅವರು ದಿರಿಸುಗಳೆಲ್ಲ ಓಲಾಡುತ್ತಿದ್ದವು. ಘನ ಗಾಂಭೀರ್ಯದ ಸಕಾರ ಮೂರ್ತಿ ಚಕ್ರವರ್ತಿ ಅಶೋಕ ಪಕ್ಕದಲ್ಲಿ ನಿಂತಿದ್ದೆ. ನಾನು ಅವನೆದುರು ನಾನು ತೀರಾ ಕುಬ್ಜನಾದಂತೆ ಅನಿಸಿತು. ಅಶೋಕ 2 ಬಗೆಯ ಬದುಕು ಸಾಗಿಸಿದನು. ಒಂದು ನಿರ್ದಯಿ ಆಕ್ರಮಣಕಾರನಾಗಿ ಹಾಗೂ ಇನ್ನೊಂದು ದಯಾಮಯ ಆಡಳಿತಗಾರನಾಗಿ ನನ್ನ ಬಳಿ ನಿಂತಿದ್ದ. ಅಶೋಕ ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದಂತಿದ್ದ. ಅಂದರೆ ಅಶೋಕ ಏನು ಮಾಡ್ತಾರೆ, ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂತಿದ್ದೆ. ಆದರೆ ಆ ವಿಜಯಕ್ಕೆ ಭಾರಿ ಬೆಲೆ ತೆತ್ತಿದ್ದ.
ಜಯಕ್ಕಾಗಿ ಸಹಸ್ರಾರು ಜನರ ಆಹುತಿ ಪಡೆದಿದ್ದ. ಅಂದರೆ ಜಯಕ್ಕಾಗಿ ಏನಾಯ್ತು, ಇಲ್ಲಿ ಸಹಸ್ರಾರು ಜನರ ಒಂದು ಆಹುತಿ ಪಡೆದಿದ್ದ ಎಂಬುದನ್ನು ಹೇಳ್ತಾರೆ. ಆ ಕಳಿಂಗ ಸಮರವು ಕಡಿಮೆಯಾದೆಂದರೂ 3 ಲಕ್ಷ ಜನರ ಬಲಿ ತೆಗೆದುಕೊಂಡಿತ್ತು. ಆ ಒಂದು ಕಳಿಂಗ ಯುದ್ಧ ಏನಾಯಿತು, 3 ಲಕ್ಷದ ಜನರ ಒಂದು ಬಲಿ ತೆಗೆದುಕೊಂಡಿತ್ತು. ಅಷ್ಟೊಂದು ಜನ ಪ್ರಾಣವನ್ನು ತ್ಯಾಗ ಮಾಡಿದ್ದರು. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. ಆ ಮರಳುಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನನ್ನು ದಿಟ್ಟಿಸಿ ನೋಡುತ್ತಿದ್ದರು. ಅಷ್ಟರಲ್ಲಿ ಅಶೋಕ ಮಂಡಿಯೂರಿ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿಟ್ಟ. ಆತನ ಮುಖ ಯಾಕೋ ಕಳೆಗುಂದಿತ್ತು. ಆ ಸಂಖ್ಯಾ ಜನರ ಸಾವು ನೋವಿನಿಂದ ಆತ ಚಿಂತಾಂತನಾದಂತೆ ಕಂಡುಬರುತ್ತಿತ್ತು. ಏನಾಗುತ್ತೆ, ಈ ಒಂದು ಎಲ್ಲವನ್ನು ನೋಡಿದ ತಕ್ಷಣ ಏನಾಗುತ್ತೆ, ಅಶೋಕ ಚಕ್ರವರ್ತಿಗೆ ಏನಾಗುತ್ತೆ, ಅವನಿಗೆ ಯಾಕೋ ಒಂಥರ ಕಳವಳ ಬಗ್ಗೆ ತನ್ನ ಕಿರೀಟವನ್ನೆಲ್ಲ ಬಿಚ್ಚಿಟ್ಟು ಚಿಂತಾಗ್ನಾಗಿ ಕುಳಿತುಕೊಂಡ. ಚಕ್ರವರ್ತಿ ಅಶೋಕ ಹಾಗೆ ಕುಳಿತು ಆಗಸದತ್ತ ನೋಟ ಬೀರಿದ. ಅಂತಂದರೆ ಚಕ್ರವರ್ತಿ ಅಶೋಕ ಹಾಗೆ ಕುಳಿತು ಆಗಸದತ್ತ ನೋಟ ಬೀರಿದ. ಮಂದ ಪ್ರಕಾಶ ಬೀರುತ್ತಿದ್ದಂಥ ಪ್ರಶಾಂತ ಪೂರ್ಣಚಂದ್ರನನ್ನು ಕಂಡ. ತಾಯಿ ಧರಣಿಯ ಮೇಲೆ ದೇವರ ಕೃಪಾದೃಷ್ಟಿ ಹರಿಯುತ್ತಿದ್ದುದನ್ನು ಕಂಡ. ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದಂಥ ಬೀಭತ್ಸ ದೃಶ್ಯ. ಎಲ್ಲೆಲ್ಲೋ ರಕ್ತದ ಕೋಡಿ. ತನ್ನ ಕೃತ್ಯವನ್ನು ನೆನೆದೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆ ಪಟ್ಟ ಎಂಬುದನ್ನಾಗಿ ನಾವಿಲ್ಲಿ ನೋಡ್ತೀವಿ. ಅಶೋಕ ಯಾವ ರೀತಿ ಒಂದು ಯಾತನೆಯನ್ನು ಅಲ್ಲಿ ಆಗ್ತಿರುವಂಥ ಒಂದು ಗೊಂದಲವನ್ನು ಏನು ಮಾಡ್ತಾನೆ, ಒಂದು ಚಿಂತಾಜನಕನಾಗಿ ಕೂರ್ತಾನೆ. ರಮ್ಯ ಮನೋಹರ ಮತ್ತು ಭೀಮತ್ಸ್ಯ ದೃಶ್ಯಗಳ ಸಮಾಗಮದ ಆ ಕ್ಷಣದಲ್ಲಿ ಏನಾಗುತ್ತೆ, ರಮ್ಯ ಮನೋಹರ ಮತ್ತು ಭೀಮತ್ಸ್ಯ ದೃಶ್ಯಗಳ ಸಮಾಗಮದ ಆ ಕ್ಷಣದಲ್ಲಿ ಏನಾಗುತ್ತೆ, ಅಶೋಕನ ಕೃತ್ಯದ ಬಗ್ಗೆ ಸ್ಪರ್ಶ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡುಬಂದ. ಏನಾಗುತ್ತೆ, ಅಲ್ಲಿ ಒಂದು ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುವಂತೆ ಕಂಡುಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು. ಚಕ್ರವರ್ತಿ ಅಶೋಕ ದೇವರ ಆದೇಶವನ್ನು ಶಿರಸ ವಹಿಸಿದ. ಅಹಿಂಸಾ ಪರಮೋಧರ್ಮ ಸಿದ್ಧಾಂತದ ಮೂಲಕ ಮಾನವನ ನಡುವಿನ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ. ಹೆಂಗೆ ಮಾಡ್ತಾರೆ, ಈ ಒಂದು ಇಲ್ಲಿ ಎಲ್ಲ ಯುದ್ಧಗಳನ್ನು ನೋಡಿದ ತಕ್ಷಣ ಅಶೋಕ ಏನು ಮಾಡ್ತಾನೆ, ಎಲ್ಲೆಲ್ಲೂ ಒಂದು ಮಾನವರ ನಡುವೆ ಒಂದು ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ. ಹಿತವಾದ ನೀರವತೆಯ ಮಧ್ಯೆ ಮಹಾತ್ಮ ಗಾಂಧಿ ತೊಡಗುತ್ತಾರೆ. ಸ್ನೇಹಿತರೆ, ನಮಗೆ ಹೇಳಿ ಬರುತ್ತಿರುವಂಥ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನದು. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರುವರಾಗಿರುವುದರಿಂದ ಇಡೀ ಮಾನವನ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ನಾವೇನು ಮಾಡಿದೆ, ಇಲ್ಲಿ ಇಡೀ ಮಾನವನ ಕುಲಕ್ಕೆ ನಾವು ಒಂದು ಸಂದೇಶವನ್ನು ಕಳುಹಿಸಬೇಕಾಗಿದೆ ಎಂಬುದನ್ನಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾನಾ ಜಾತಿ ಜನಾಂಗ ಮತ ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಅಂತಂದರೆ ಇಲ್ಲಿ ಮನುಷ್ಯರಿಗೆ ಜಾತಿ ಜನಾಂಗ ಮತ ಧರ್ಮ ಮತ್ತು ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಏನಾಗಿದೆ, ಇಲ್ಲಿ ಶಾಂತಿ ನೆಮ್ಮದಿ ಸುಖ ಶಾಂತಿಯಿಂದ ಹೇಗೆ ಅವರು ಜೀವಿಸುತ್ತಾರೆ ಎಂಬುದನ್ನಾಗಿ ಅವ್ರಿಗೆ ಹೇಳ್ಕೊಡ್ಬೇಕು, ತೋರಿಸ್ಬೇಕು ಎಂಬುದನ್ನಾಗಿ ಹೇಳ್ತಾರೆ. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದದ್ದೇನೇನೋ ದಯಪಾಲಿಸುತ್ತಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವನ ಕುಲಕ್ಕೆ ತಲುಪಿಸಿದ್ದು ಆಗಿದೆ. ಆದರೆ ಅದು ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಹಾಗೂ ತತ್ವ ಇದೆಯೇ ಅಂತಂದರೆ ಇಲ್ಲೇನು ಮಾಡ್ತಾರೆ, ದಿವ್ಯ ಸಂದೇಶ ಅಥವಾ ತತ್ವ ಇದೆ ಎಂಬುದನ್ನಾಗಿ ಯೋಚನೆ ಮಾಡ್ತಾರೆ. ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಅಂತಂದರೆ ದೈವಿಕ ಸೌಂದರ್ಯವು ಮಾನವನ ಒಂದು ಹೃದಯವನ್ನು ಏನು ಮಾಡಬೇಕು, ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ ಅಂತೇನು ಮಾಡ್ತಾರೆ, ಅವರು
ಒಂಥರ ಇದು ಆಗುತ್ತಾ ಎಂಬುದನ್ನಾಗಿ ಯೋಚನೆ ಮಾಡ್ತಾರೆ. ಆಗ ಅಶೋಕ, ಗೆಳೆಯರೇ, ಒಂದು ವಿಷಯವನ್ನಂತೂ ನಾನೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ. ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಒಂದು ಗೆಲುವು. ಅಂತಂದರೆ ನಮಗೆ ಆ ಒಂದು ಗೆಲುವು ಅನ್ನೋದು ನೋವು, ನಲಿವು ಮತ್ತು ಸಾವು ನೋವುಗಳಿಂದ ಅಲ್ಲ, ನಮಗೆ ಒಂದು ಶಾಂತಿ ನೆಮ್ಮದಿಯಿಂದ ಒಂದು ಸಾಮ್ರಾಜ್ಯ ನಿರ್ಮಾಣ ಮಾಡುವುದು ಸಾಧ್ಯ ಎಂಬುದನ್ನಾಗಿ ಅಶೋಕ ಚಕ್ರವರ್ತಿಯು ಹೇಳುತ್ತಾರೆ. ಈ ಒಂದು ನಿಮಗೆ ಕನಸು ಮತ್ತು ಸಂದೇಶ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.